ಒಳ್ಳೆ ಬಿಸಿಲಿರೋ ಟೈಮಲ್ಲಿ ಒಂದಷ್ಟು ಮೆಣಸಿನ್ಕಾಯಿ ತಂದುಬಿಟ್ಟು ಅದರಲ್ಲಿ ಒಂದು ವಡೆ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಇವಾಗ ಬಾಳ್ಕ ಥರ ನಾವು ಉಪಯೋಗಿಸ್ತೀವಲ್ವ ಉಪ್ಪು ಮೆಣಸಿನ್ಕಾಯಿ ಥರ, ಆ ಥರನೇ ತಟ್ಬಿಟ್ಟು ಮಾಡೋವಂಥ ವಡೆ ಇದು. ಒಂದು ಅರ್ಧ ಕೆ ಜಿ ತನಕ ಮೆಣಸಿನ್ಕಾಯಿ ಇದೆ. ಅದಕ್ಕೆ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೊಟ್ಟೆಲ್ಲ ತೆಗೆದುಬಿಟ್ಟು. ಹುರಿಯೋದಕ್ಕೆ ಇವಾಗ ಒಂದು ಬಾಣಲೆಗೆ ಒಂದು 4 ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಅದು ಘಮ್ಮನವರೆಗೂ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದು ಚಿಟಪಟ ಅನ್ನತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ, ಇಲ್ಲಾಂದರೆ ಒಳಗೆಲ್ಲ ಹಸಿ ಇರುತ್ತೆ. ಏನಕ್ಕಪ್ಪ ಮೆಂತ್ಯ ಹಾಕ್ತೀವಿ ಅಂತಂದರೆ ಚೆನ್ನಾಗಿ ಜಿಗಿ ಬರಲಿ ಅಂತ. ಜಿಗಿ ಅಂತಂದರೆ ಅಂಟು ಒಂಥರ, ಇವಾಗ ಮೆಣಸಿನ್ಕಾಯಿ ಎಲ್ಲ ಒಂದು ಕಡೆ ಬೈಂಡ್ ಆಗೋದಕ್ಕೆ ಬೇಕಾಗಿರೋಂಥ ಅಂಶ ಇದರಲ್ಲಿರುತ್ತೆ ಮೆಂತ್ಯದಲ್ಲಿ, ಅದಕ್ಕೋಸ್ಕರ ಅದನ್ನು ಹಾಕೋದು. ಹುರಿದು ತಣ್ಣಗೆ ಮಾಡಿಬಿಟ್ಟು ಹಾಕಬೇಕು. ಇದ್ರ ಜೊತೆಗೆ ನಾನು ಜೀರಿಗೆನೂ ಬಳಸ್ತೀನಿ ನೋಡಿ. ಹೀಗೆ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಹುರಿದಿರೋ ಮೆಂತ್ಯನ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ಅದ್ರ ಜೊತೆಗೆ ಒಂದು 4 ಸ್ಪೂನಷ್ಟು ಜೀರಿಗೆ ಸಹ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಏನು ಅಂತಂದರೆ ಇದೆಲ್ಲದೂ ಘಮ ಕೊಡುತ್ತೆ ನಮಗೆ. ಮೆಣಸಿನ್ಕಾಯ್ದು ವಡೆ ಇರುತ್ತಲ್ವ, ಅದು ತುಂಬ ಚೆನ್ನಾಗಾಗೋದಕ್ಕೆ. ಇದನ್ನು ಎರಡನ್ನೂ ಮೆಂತ್ಯ ತಣ್ಣಗಾದ್ಮೇಲೆ ಎರಡನ್ನೂ ರುಬ್ಕೊಂಬರ್ಬೇಕು. ಜೀರಿಗೆ ನಾನೇನು ಹುರಿದಿಲ್ಲ, ಹುರಿಯೋ ಅವಶ್ಯಕತೆ ಏನಿಲ್ಲ ಜೀರಿಗೆನ, ಹಾಗಾಗಿ ಹಾಗೆ ಹಾಕಿದ್ದೀನಿ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ಹಾಗೆ, ಪುಡಿ ಆಗೋ ಹಾಗೆ ರುಬ್ಕೊಂಬರ್ಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾವ ಸ್ಟೇಜಲ್ಲೂ ಒಂಚೂರು ನೀರು ಬಳಸೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡೋದಕ್ಕೋಸ್ಕರ ಅಂತ ಮಾಡ್ತೀವಲ್ವ, ಅದಕ್ಕೆ. ನೋಡಿ, ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಫುಲ್ಲು ತುಂಬವರೆಗೂ ಹಾಕ್ಕೊಂಬಿಟ್ಟು ಅದನ್ನು ತರ್ತರಿಯಾಗಿ ರುಬ್ಕೊಂಬರ್ಬೇಕು. ಅತೀ ಪೇಸ್ಟ್ ಆಗೋ ಅವಶ್ಯಕತೆ ಏನಿಲ್ಲ, ತರ್ತರಿಯಾಗಲಿ ಈ ಥರ ಸಾಕು. ಮತ್ತು ನೀರಂತೂ ಒಂದು ಹನಿನೂ ಹಾಕಬೇಡಿ. ಅಕಸ್ಮಾತ್ ನೀವು ಮೆಣಸಿನ್ಕಾಯಿ ತೊಳೆದಾಗ ಸ್ವಲ್ಪ ನೀರಿದ್ದರೆ ಅದು ಪರವಾಗಿಲ್ಲ, ಬಿಸಿಲಲ್ಲಿ ಒಣಗಿಸ್ತೀವಲ್ಲ ಅವಾಗ ಸರಿ ಹೊಟ್ಟೋಗುತ್ತೆ. ಬಟ್ ಎಕ್ಸ್ಟ್ರಾ ನೀವು ರುಬ್ಬಕ್ಕೆ ಮಾತ್ರ ನೀರು ಹಾಕೋಕ್ಕೆ ಹೋಗಬೇಡಿ. ಎಲ್ಲದೂ ಒಂದು ಕಡೆಗೆ ತೆಗೆದಿಟ್ಕೊಳ್ಳಿ. ನಾನು ಇವಾಗ 2 ಮಿಕ್ಸಿ ಜಾರಿಗೆ ತುಂಬುವಷ್ಟು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅಷ್ಟನ್ನು ರುಬ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತೀನಿ. ಇವಾಗ ನಾವು ಖಾರ ಮತ್ತು ಉಪ್ಪು ಅಷ್ಟೇ ಹಾಕೋದು ಇದಕ್ಕೆ. ಅದೇ ಬಾಳ್ಕ ಮಾಡ್ತೀವಲ್ವ, ಮೆಣಸಿನ್ಕಾಯಿ ಇಡೀ ಮೆಣಸಿನ್ಕಾಯಿನ ಹಾಗೆ ಮಾಡೋ ಬದಲಿಗೆ ಈ ಥರ ರುಬ್ಬಿಟ್ಟು ಮಾಡಿದ್ರೆ ಕೆಲಸಕ್ಕೆ ಹೋಗೋರಿಗೆ ಅಥವಾ ಬ್ಯುಸಿ ಇರೋವಂಥವ್ರಿಗೆ ಈಸಿಯಾಗಿ ಆಗೋಗ್ಬಿಡುತ್ತೆ. ಇದನ್ನು ಮಾಡೋದಕ್ಕೆ ಒಂದು 10 ನಿಮಿಷನೂ ಟೈಮ್ ಬೇಕಾಗಲ್ಲ. ಒಂದು ಸರ್ತಿ ತಟ್ಟಿ ಇಟ್ಬಿಟ್ರೆ, ಬಿಸಿಲಲ್ಲಿ ಇಟ್ಬಿಟ್ರೆ ಒಂದು 2 ದಿನ, ಒಳ್ಳೆ ಬಿಸಿಲಿತ್ತು ಅಂದರೆ 1-1.5 ದಿನದಲ್ಲೇ ಒಣಗೋಗ್ಬಿಡುತ್ತೆ. ಚೆನ್ನಾಗಿ ನಿಮಗೆ ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ಚೆನ್ನಾಗಿ 2-3 ಬಿಸಿಲಲ್ಲಿ ಇಟ್ರೂ ತೊಂದರೆ ಇಲ್ಲ. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸಿನಲ್ಲಿ ರುಬ್ಕೊಂಡಿರೋದನ್ನ ಎಲ್ಲದನ್ನೂ ಸೇರಿಸ್ಕೊಂಬಿಡೋದು. ಅದಾದಮೇಲೆ ಸ್ವಲ್ಪ ಇಂಗು ನೀವು ಪೇಸ್ಟಿಂಗು ನಾನು ಹಾಕಿದ್ದೀನಿ, ನೀವು ಬಳಸೋದಾದರೆ ಪುಡಿ ಇಂಗನ್ನು ಹಾಕೋಬೋದು. ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನೊಂದು 5 ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆ ಉಪ್ಪು ನಿಮಗೆ ಅಕಸ್ಮಾತ್ ಸಾಲಿಲ್ಲ ಅಂತಂದರೆ ಇವಾಗಲೇ ಹಾಕ್ಕೋಬೇಕು. ಯಾಕೆಂತಂದರೆ ಮುಂದೆ ನಾವು ಬಿಸಿಲೆಲ್ಲ ಒಣಗಿಸಿ ಕರಿಯೋವಾಗ ಅವಾಗ ಏನು ಉಪ್ಪು ಹಾಕೋಕ್ಕಾಗಲ್ಲ. ಹಾಗಂತ ತೀರಾ ಉಪ್ಪು ರೋಸೋ ಥರ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬಿಸಿಲಲ್ಲಿ ಇಟ್ಟಾಗ ಮೆಣಸಿನ್ಕಾಯಿ ಖಾರ ಕಮ್ಮಿ ಆಗುತ್ತೆ, ಮತ್ತು ಅದನ್ನು ಎಣ್ಣೆಲಿ ಕರೆದಾಗಲೂ ಕಮ್ಮಿ ಆಗುತ್ತೆ. ಹಾಗಾಗಿ ತುಂಬ ಉಪ್ಪು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೋಡಿಕೊಂಡು ನಿಮಗೆ ಎಷ್ಟು ಸರಿ ಕಾಣಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಎಲ್ಲದನ್ನೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮದು ಕೈ ತುಂಬ ಸೆನ್ಸಿಟಿವ್ ಇದೆ ಅಥವಾ ಖಾರ ತಡೆಯಲ್ಲ ಅನ್ನೋವಂಥವ್ರಾದರೆ ದಯವಿಟ್ಟು ಒಂದು ಗ್ಲೌಸ್ನ ಹಾಕ್ಕೊಳ್ಳಿ. ನಾನಂತೂ ತುಂಬ ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ. ನನ್ನ ಕೈಯೂ ಸೆನ್ಸಿಟಿವೇನೆ. ಮಾಡುವಾಗ ನಾನು ಗೊತ್ತಾಗಲಿಲ್ಲ, ಮಾಡಿ ಮುಗಿಸೋವರೆಗೂ ನನಗೆ ಏನೂ ಅನ್ನಿಸ್ಲಿಲ್ಲ. ಆಮೇಲೆ ಕೈ ಉರಿತು ಅಯ್ಯಪ್ಪ, ನಾನು 2 ದಿನ ಒದ್ದಾಡಿದ್ದೀನಿ ಕೈ ಉರಿದಿದ್ದಕ್ಕೆ. ಅಂದರೆ ತುಂಬ ಖಾರ ಇರುತ್ತಲ್ವ ಮೆಣಸಿನ್ಕಾಯಿ. ನೀವು ಕಮ್ಮಿ ಖಾರ ಇರೋ ಮೆಣಸಿನ್ಕಾಯಲ್ಲಿ ಮಾಡೋದಾದ್ರೂ ಮೆಣಸಿನ್ಕಾಯಿ ಇದು ಐಟಮ್ ಏನಾದ್ರು ಮಾಡುವಾಗ ಕೈಗೆ ಗ್ಲೌಸೋ ಇಲ್ಲ ಕವರ್ ಏನಾದ್ರು ಹಾಕ್ಕೊಂಡು ನೀವು ಮಾಡೋದು ಭಾಳ ಒಳ್ಳೆಯದು. ಇಲ್ಲಿ ಮಾಡಿಬಿಟ್ಟಿದ್ದೀನಿ ನಾನು, ಹಾಗಾಗಿ ನಿಮಗೆ ನಾನು ಅನುಭವಿಸಿದ್ದನ್ನು ಹೇಳಬೇಕಾಯ್ತು. ಸೊ ಇಲ್ಲಿ ನೋಡಿ, ಇದಿಷ್ಟು ಸಂಡಿಗೆಗಳು ರೆಡಿಯಾಗಿದೆ, ವಡೆಗಳು. ತೆಳ್ಳಗೆ ತಟ್ಕೊಳ್ಳಿ, ತುಂಬ ದಪ್ಪಕ್ಕೂ ತಟ್ಟಕ್ಕೆ ಹೋಗಬೇಡಿ. ಹಾಗಂತ ತುಂಬ ತೆಳ್ಳಗೂ ತಟ್ಟಬೇಡಿ, ಯಾಕಂದರೆ ಅದು ಬಿಸಿಲಲ್ಲಿ ಒಣಗಿದ್ಮೇಲೆ ಒಂಥರ ಪುಡಿ ಆದಂಗೆ ಆಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ 2-3 ದಿನದ ಬಿಸಿಲಲ್ಲಿ ಒಣಗಿಸಿದ ಮೇಲೆ ಆಗಿರುವಂಥ ಇದು ಕಲರ್ ಚೇಂಜ್ ಆಗುತ್ತೆ ಫುಲ್ಲು ಬಿಸಿಲಲ್ಲಿ ಇಟ್ಟ ಮೇಲೆ. ನೋಡಿ, ಇಷ್ಟು ಸಂಡಿಗೆ ಸಿಕ್ಕಿದೆ ನೋಡಿ. ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ಚೆನ್ನಾಗಿ ಒಳಗಡೆಯಿಂದನೂ ಪೂರ್ತಿ ಒಣಗಿರಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ 1-2 ಮುರಿದು ನೋಡಿ, ಒಳಗಡೆ ಇನ್ನೂ ಹಸಿ ಇದೆ ಅನಿಸಿದ್ರೆ ಆವಾಗ ಇನ್ನೂ ಆಗಿಲ್ಲ ಅಂತ. ನೋಡಿ, ಚೆನ್ನಾಗಿದ್ದು ಹಿಂಗೆ ಮುರಿದ್ರೆ ಅದು ಒಳಗಡೆ ಡ್ರೈ ಆಗಿರುತ್ತೆ, ಆವಾಗ ನೀವು ಸರಿ ಹೋಗಿದೆ ಅಂತ. ಆಮೇಲೆ ಇದನ್ನು ಒಂದು ಡಬ್ಬಿನಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಕರಿಯೋಕ್ಕೆ ಹೇಗೆ ಉಪಯೋಗಿಸೋದಪ್ಪ ಅನ್ನೋದಾದರೆ, ಒಂದು ಬಾಣಲೆನಲ್ಲಿ ಎಣ್ಣೆ ಕಾಯಿಸ್ಕೊಂಬಿಟ್ಟು, ನೀವು ಹಪ್ಪಳ ಸಂಡಿಗೆ ಎಲ್ಲ ಕರಿತೀರಲ್ವ, ಅದಾದಮೇಲೆ ಲಾಸ್ಟಲ್ಲಿ ಕರ್ಕೊಳ್ಳಿ ಇದನ್ನು, ಯಾಕಂದರೆ ಖಾರ ಆಗುತ್ತಲ್ವ. ಹಾಗಾಗಿ ಇದನ್ನು ಹಾಕ್ಬಿಟ್ಟು ವಡೆನ
ಚೆನ್ನಾಗಿ ನೀವು ಕೆಂಪಗಾಗೋ ಹಾಗೆ ಕರ್ಕೋಬೇಕು. ಕೆಲವ್ರಿಗೆ ಕಪ್ಪಗೆ ಇಷ್ಟ ಆಗುತ್ತೆ ಅನ್ನೋರು ಕಪ್ಪಗೆ ಕರ್ಕೊಳ್ಳಿ. ಕೆಲವು ಸತಿ ನೋಡಿಕೊಂಡು ನಿಮಗೆ ಹೇಗೆ ಇಷ್ಟ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ. ನೀವು ಅನ್ನ ಸಾರು ಮೊಸರನ್ನದ ಜೊತೆಗೆ ಹಬ್ಬದ ಅಡುಗೆ ಮಾಡಿರೋ ಯಾವಾಗ ಬೇಕಾದರೂ ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಂಚ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಸಬ್ಸ್ಟಿಟ್ಯೂಟು. ಇವಾಗ ಬಾಳ್ಕ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ, ಈ ಥರದ್ದಾದರೆ ಒಂದು 2-3 ದಿನದಲ್ಲಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ, ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು. ಆಮೇಲೆ ತುಂಬ ರುಚಿಯಾಗೂ ಆಗುತ್ತೆ. ನೀವು ತುಂಬ ದಿನ 1 ವರ್ಷದ ಮೇಲೆ ತನಕನೂ ಇಡ್ಬೋದು ಚೆನ್ನಾಗಿ ಒಣಗಿಸಿದ್ರೆ. ಖಂಡಿತ ಮಾಡಿಕೊಂಡು ಹೇಗಾಯಿತು ಅಂತ ತಿಳಿಸಿ.